ಆರಂಭ ಶೂರತನ ಆಗಬಾರ್ದು ಅಂತ ಹೇಳಿ ಆರಂಭದಲ್ಲಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಮೌಂಟ್ ಅನ್ನ ಜಾಸ್ತಿ ಕೊಟ್ಟು ಇದು ನಾವೊಂದು ಹೊರಗಿನಿಂದ ಎಲ್ಲ ಮಹಿಳೆಯರು ಉಚಿತವಾಗಿ ಸೇವಾರು. ನಮ್ಮ ಶಕ್ತಿಲಿ ಮಾನವ ಶಕ್ತಿ ಜೀರೋ, ಮಾನವ ಏನೂ ಅಲ್ಲ. ಕೊಡ್ತೀರಾ ಅಂತ ಮೊದಲನೇದು. ಈಗ ಮುಂಚೆ ಈಗ ನಾನ್ ಕಂಡಿದ್ದೆಲ್ಲ ಜೂಜಾಡೋದು ಆತರ ಎಲ್ಲ ನಡೀತಾ ಇರುತ್ತೆ. ಆ ತರದಲ್ಲಿ ಇಲ್ಲಿ ಇದೆನಾ? ಇಲ್ಲ ಆಗೋದಿಲ್ವಾ? ಕಂಬಳದಲ್ಲಿ ಬಂದವರು ಸ್ಪರ್ಧೆ ಜೂಜಾಡ್ಲಿಕ್ಕೆ ಅವಕಾಶ ಇಲ್ಲ. ನಾವೇ ಕೊಡ್ತಾ ಇದೀವಿ. 10, 7, 5 ಮಾಡಿದ್ದಾರೆ. ನಿಖರಂದು ಈ ಸಲ ಬದಲಾವಣೆ ಮಾಡಿದ್ದಾರೆ. ಈ ಸಲ ಮಾತ್ರ ಅದೇ ಭೋಜ. ಈಗ ಇದು ನೀವು ಮಂತನದಿಂದ ನಡೆಸ್ತಾ ಇರೋದು? ಹೌದು. ಹಾಗಾಗಿ ನೀವು ಎಂಟ್ರಿ ಫೀಸ್ ಅಂತೂ ಇಟ್ಟಿಲ್ಲ? ಇಲ್ಲ, ಎಂಟ್ರಿ ಫೀಸ್ ತಂದಿದ್ದಾರೆ ಅಂತ ಹೇಳಿ ಈ ಸತಿಯಿಂದ ಅವರಿಗೆ ಟ್ರಾನ್ಸ್ಪೋರ್ಟಿಂಗ್ ಬಗ್ಗೆ ಕಿಂಚಿತ್ ಕೊಡುವಂತ. ಪ್ರವೇಶ ಶುಲ್ಕ ಇಲ್ಲ, ಎಂಟ್ರಿ ಫೀ ಇಲ್ಲ, ಎಲ್ಲೂ ಇಲ್ಲ. ಇಲ್ಲ. ಕೋಣಗಳ ಕಂಬಳದಲ್ಲಿ ಎಂಟ್ರಿ ಫೀ ಇರೋದಿಲ್ವಾ? ಬೇರೆ ಯಾವುದೇ ಸಂಘ ಮನೆತನದವರೇ ಮಾಡೋದು. 24 ಮನೆತನದವ್ರು ಅನ್ಸುತ್ತಲ್ಲ ಈ ಕಂಬಳ ಮುಗಿದ್ಮೇಲೆ ಗದ್ದೆ ಎಂತ ಮಾಡ್ತಾರೆ? ನಾಟಿ ಮತ್ತೆ ಯಾವಾಗ್ಲೂ ಮಾಡ್ದಂಗೆ ನಟ್ಟಿ ಮಾಡ್ತಾರೆ. ಮತ್ತೆ ಮುಂದಿನ ವರ್ಷದ ತನಕ ಆ ಗದ್ದೆ ಹಾಗೆ ಇರುತ್ತೆ. ಮೊದಲು 2 ಬೆಳೆ ಮಾಡ್ತಾ ಇತ್ತು. ಕಾತಿ ಸುಗ್ಗಿ ಅಂತ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ. 2 ಬಾರಿ. ನಾವು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಪರಿಸರದಲ್ಲಿ ಕಾಡಾನೆ ಮತ್ತೆ ಕಾಡು ಪ್ರಾಣಿಗಳ ಒಂದು ಇದರಿಂದ ನಾವು ಒಂದು ವರ್ಷಕ್ಕೆ 1 ಬೇಸಾಯ ಮಾತ್ರ ಮಾಡ್ತೇವೆ. ಇಲ್ಲಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕಾರು ಮತ್ತೆ ಕೊಡಿ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ನಟ್ಟಿ ಮಾಡೋದಕ್ಕೆ ಕಾರ್ ತಿಂಗಳ ನಟ್ಟಿ ಅಂತ ಹೇಳ್ತಾರೆ. ಕೊಡಿ ತಿಂಗಳಲ್ಲಿ ಮಾಡ್ತೇವಲ್ಲ, ಅದು 2ನೇ ಬೆಳೆ. ಅದು ಕಂಬಳ ಆದ್ಮೇಲೆ ಮಾಡುದು. ಈ ಕೊಡಿ ತಿಂಗಳಲ್ಲಿ ಈ ಕಂಬಳ ಆಚರಣೆ ಪ್ರತಿ ವರ್ಷ ಬರುವಂತದ್ದು. ಕೊಡಿ ತಿಂಗಳು ಹೆಚ್ಚಾಗಿ ಡಿಸೆಂಬರಿಗೆ ಬರ್ತದೆ. ಡಿಸೆಂಬರ್ ಪ್ರಥಮ ವಾರದಲ್ಲಿ ಬರ್ತದೆ ಕೊಡಿ ತಿಂಗಳು. ಅದು ಆವಾಗ ಮಾತ್ರ ವರ್ಷ ಈ ಒಂದು ಕೆಲವು ಬೆರಳೆಣಿಕೆ ವರ್ಷದ ಈಚೆಗೆ ಮೊದಲು 2 ಬೇಸಾಯವನ್ನು ಮಾಡ್ತಾ ಇತ್ತು. ಮಳೆಗಾಲದಲ್ಲಿ ಸ್ವಲ್ಪ ಮಳೆಯ ನೀರು ಜಾಸ್ತಿ, ಕಾಡು ಪ್ರಾಣಿಗಳಿಂದ ಒಂದು ಬೇಸಾಯವನ್ನ ತಡೆ ಹಿಡಿದಿಲ್ಲ. ಒಂದೇ ಬೇಸಾಯವನ್ನು ನಾವು ಮಾಡ್ತಾ ಇದ್ದೀವಿ. ಬೇಸಾಯ ಮಾಡ್ತೀವಿ. ಈ ಬೇಸಾಯ ಮಾಡುವಾಗ ಈ ಒಂದು 2 ವರ್ಷಗಳ ಈಚೆಗೆ ನಾವು ಯಾಂತ್ರಿಕ ಬೇಸಾಯ ಮಾಡ್ತಾ ಇದ್ದೀವಿ. ಯಾಂತ್ರಿಕ ಬಹಳ ಹಿಂದೆ ಅನಾದಿಯಿಂದ ಕೆಲವು ತಲೆಮಾರುಗಳಿಂದ ಈ ಚಿಕ್ಕ ಒಂದು ವ್ಯಾಪ್ತಿ ಇದೆ. ಕಡ್ರಿಗೆ ಸಂಬಂಧಪಟ್ಟ ಹಾಗೆ ಬಂದಪೆನ್ನಡಿ, ಅಗಳಿ, ಮೇಲ್ಕಡ್ರಿ, ಗೆದ್ದೋಳು ಮತ್ತಿವೆ. ಅಲ್ಲಿನ ಎಲ್ಲ ಮಹಿಳೆಯರು ಉಚಿತವಾಗಿ ಸೇವಾ ರೂಪದಲ್ಲಿ ಕಂಬಳ ಗೆದ್ದೆಗೆ ನಟ್ಟಿ ಮಾಡಿ ಕೊಡ್ತಾರೆ. ಅವರೆಲ್ಲ ಒಂದು ಅವರಾಗೆ ಕಂಬಳ ಗೆದ್ದೆ ಅಂತ ನಟ್ಟಿ ಅಂತ ಮಾತನ್ನು ನಾವು ಹೇಳುದು ಅಷ್ಟೇ. ಅವರಾಗೆ ಬಂದು 20, 30 ಆಳು, 40 ಆಳು, 50 ಆಳು ಎಲ್ಲ ಇತ್ತು ಒಂದು ಕಾಲದಲ್ಲಿ. ಅಷ್ಟು ಜನ ಬಂದ್ರೆ ಮತ್ತೆ ರಜೆಯಲ್ಲಿ ಇರುವರು ಮಹಿಳೆಯರು ರಜೆಯಲ್ಲಿ ಇರುವರು ಕಂಬಳ ಗೆದ್ದೆಗೆ ಇಳಿಯುವುದಿಲ್ಲ. ಇಳಿಯುವಾಗಿಲ್ಲ, ರಜೆ ಅಂತ. ಆ ರಜೆಯಲ್ಲಿ ಇದ್ದವರು ಕಂಬಳ ಗೆದ್ದೆಗೆ ಇಳಿಯುತ್ತಿಲ್ಲ. ರಜೆ ಆಗಿ 5 ದಿನ ಆದರೂ ಅವ್ರಿಗೆ ಕಳೆದಿರ್ಲಿಲ್ಲ. ಅಂತವ್ರು ಬರುವುದಿಲ್ಲ. ಉಳಿದವರೆಲ್ಲರೂ ಸೇವಾ ಮನೋಭಾವನೆ. ಅಲ್ಲಿ ಅವರಿಗೆ ಯಾವುದೇ ಒಂದು ಸಂಭಾವನೆ ಕೊಡುವುದಿಲ್ಲ. ಹಿಂದೆ ಈ ಒಂದು ಕೆಲವು ವರ್ಷಗಳ ಈಚೆ ಒಂದು ಲಘು ಉಪಹಾರದ ವ್ಯವಸ್ಥೆ ನಾವು ಮಾಡ್ತೇವೆ ಬಿಟ್ರೆ ಅದಕ್ಕೆ ಬೇರೆ ವ್ಯವಸ್ಥೆ ಇಲ್ಲ. ಅವ್ರ ಸೇವಾ ಮನೋಭಾವನೆ ವರ್ಷಕ್ಕೆ 1 ಬಾರಿ ಒಂದು ಗದ್ದೆ ಉಳಿಮೆ ಮಾಡಿ ಕೊಡುವಂತಹದ್ದು. ಮತ್ತೆ ಮಹಿಳೆಯರೆಲ್ಲ ಗದ್ದೆಯನ್ನು ನಾಟಿ ಮಾಡಿ ಕೊಡುವುದು ಮಾಡ್ತಾರೆ. ಈಗ ಬೆರಳೆಣಿಕೆ ವರ್ಷದ ಈಚೆಗೆ ನಾವು ಯಾಂತ್ರಿಕ ಯುಗದಲ್ಲಿ ಇವತ್ತು ಮಾನವನ ಇದಕ್ಕಿಂತ ಯಾಂತ್ರಿಕ ಪರಿಶ್ರಮಗಳು ಜಾಸ್ತಿ ಇರೋದ್ರಿಂದ ನಾವು ಯಾಂತ್ರಿಕ ಅಲ್ಲಿ ಅವ್ರಿಗೆ ಕೊಡ್ತೇವೆ. ಅವರು ರೆಡಿ ಮಾಡ್ಕೊ ಬರ್ತಾರೆ. ಇಲ್ಲಿ ಮಿಷನ್ ನಲ್ಲೇ ನಡ್ತಾರೆ. ಈ ಕಂಬಳ ಸ್ಪರ್ಧೆ ಯಾವ ತರ ನಡಿಬಹುದು ಅಂತ ಅಂದ್ರೆ ಎಷ್ಟು? ಈಗ ಒಂದು 20 ಜೋಡಿಗಳು ಬಂದ್ರೆ ಅದನ್ನ ಒಬ್ಬೊಬ್ಬರಾಗೆ ಬಿಡೋದಲ್ಲಿ? ಒಬ್ಬೊಬ್ಬರೇ ಬಿಡ್ತೇವೆ. ಒಬ್ಬೊಬ್ಬರೇ ಬಿಡೋದು. ಅಲ್ಲಿ ಆರಂಭ ಗುಡಿಯಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿ ಎಂಡ್ ಪಾಯಿಂಟ್. ಅಲ್ಲಿ ನಾವು ಫ್ಲಾಗ್ ಇಡ್ತೇವೆ. ಹಸಿರು ಫ್ಲಾಗ್ ಆರಂಭದಲ್ಲಿ ಇರ್ತದೆ, ಎಂಡಿಗೆ ಫ್ಲಾಗ್ ಇರ್ತಾರೆ. ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಒಬ್ರು ತೀರ್ಪುಗಾರ ಇರ್ತಾರೆ, ಆರಂಭ ತೀರ್ಪುಗಾರ. ಇಲ್ಲಿ ಅಂತಿಮ ತೀರ್ಪುಗಾರ ಅಂತ ಇಬ್ರು ಇರ್ತಾರೆ. ಇವತ್ತೀಗ ಅಲ್ಲೇ ಬೇರೆ ಬೇರೆ ಎಲ್ಲ ಸಿಸ್ಟಮ್ಗಳು ಬಂದಿದೆ. ನಾವು ಇಲ್ಲಿವರೆಗೆ ಮತ್ತೆ ಅಲ್ಲಿ ಒಬ್ರು ಟೈಮರ್ ಇರ್ತಾರೆ. ಈಚೆ ಎಂಡ್ ಪಾಯಿಂಟ್ ಮೇಲೆ ಟೈಮರ್ ಇರ್ತಾರೆ. ಅವ್ರು ಫ್ಲಾಗ್ ಹತ್ತಿ ಕೂಡ ಅದನ್ನ ಮಾಡ್ತಾರೆ. ಪ್ರತಿ ಒಂದು ಕೋಣಗಳು ಬಂದ ಹಾಗೆ ಅದು ಎಷ್ಟು ಸೆಕೆಂಡಿಗೆ ಬಂದಿದೆ ನಾವು ಅನೌನ್ಸ್ ಮಾಡಿ ಬಿಡ್ತೇವೆ.
ಅದನ್ನ ಆಮೇಲೆ ಇಮೇಲೆ ಅಂತೇನಿಲ್ಲ. ಹ್ಮ್. ಅವರ ಕೋಣ ಬಂದ ತಕ್ಷಣ ನಾವು ಅನೌನ್ಸ್ ಮಾಡಿ ಬರ್ತೇವೆ ಇಷ್ಟು ಮಾಡಿ. ಸೆಕೆಂಡಿಗೆ ಬಂದು. ಅದೇ. ಕಡೆ ಆಮೇಲೆ ಮೊದಲು ನಮ್ದು ಪ್ರಥಮ ದ್ವಿತೀಯ ತೃತೀಯ ಅಂತ 3 ಇದು ಮಾಡ್ತಾ ಇತ್ತು. ಹ್ಮ್. ಈಗ ಪ್ರಥಮ ದ್ವಿತೀಯ ಮಾತ್ರ ಮಾಡ್ತಾ ಇದ್ದಾರೆ. ಹಾ. ಸ್ವಲ್ಪ ಅಮೌಂಟ್ ಅನ್ನ ಜಾಸ್ತಿ ಕೊಟ್ಟು. ಹ್ಮ್. ಇದು ನಾವೊಂದು ಹೊರಗಿನಿಂದ ಬೇರೆ ಒಂಟಿಗೆ ಇದೆಲ್ಲ ಮಾಡ್ಕೊಂಡು ಮಾಡೋದಾದ್ರೆ ಅದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇದೊಂದು ಮನೆತನಕ್ಕೆ ಸಂಬಂಧಪಟ್ಟ ಕಂಬಳ ಆದ್ರಿಂದ ನಾವು ಹೆಚ್ಚಿಗೆ ಎಲ್ಲರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ. ಆ ಮನೆತನಕ್ಕೆ ಸಂಬಂಧಪಟ್ಟಂತವರು ಆರ್ಥಿಕವಾಗಿ ಬಳ್ಳರಿದ್ರೆ ಅವ್ರಿಗೆ ನಾವು ಮಾಡಿದ್ರೆ ಮಾಡ್ಬೋದು. ಅದು ಆರಂಭ ಶೂರತನ ಆಗಬಾರ್ದು ಅಂತ ಹೇಳಿ ಆರಂಭದಲ್ಲಿ ನಾವು ಈ ವರ್ಷ ಒಂದು ಜಾಸ್ತಿ ಕೊಟ್ಟು ಬರುವ ವರ್ಷ ಅದಕ್ಕಿಂತ ಕಡಿಮೆ ಕೊಡುವ ಹಾಗಿದೆ, ಹೆಚ್ಚಿಗೆ ಮಾಡ್ಲಿಕ್ಕೆ ಆಗಿದೆ. ಆರಂಭ ಶೂರತನ ಮಾಡಬಾರದು ಅಂತ ನಾವು ನಿಧಾನವಾಗಿ ಸ್ಟೆಪ್ ಅನ್ನು ಇಡ್ತಾ ಇದ್ದೇವೆ. ಯಾವುದೇ ಕೆಲಸಗಳಲ್ಲಿ ಹಾಗೆ ಇವತ್ತು 1,000 ಕೊಟ್ಟು ನಾಳೆ ನೀವು 500 ಕೊಟ್ಟಾಗ ಅದು 1000 ಕೊಟ್ಟಿದ್ದು ಬರುದಿಲ್ಲ. 1000ದಿಂದ 1001 ಕೊಡ್ಬೇಕು. 1 ರೂಪಾಯಿ ಅದು ಜಾಸ್ತಿ ಆಗಿದೆ. ಇಲ್ಲ ಅಂದ್ರೆ ನಿಖರವಾಗಿ ಅಷ್ಟಕ್ಕಾದ್ರೂ ಇರ್ಬೇಕು. ಅವು ಎರಡೂ ಇಲ್ಲ ಅಂತ ಹೇಳಿದ್ರೆ ಅದು ಸರಿ ಆಗುದಿಲ್ಲ. ಆ ರೀತಿ ನಾವು ಇದು ಮಾಡ್ತಾ. ಈಗ ಯಾವ್ದೇ ಒಂದು ಸ್ಪರ್ಧೆನಲ್ಲಿ ಆದ್ರೆ ಅದ್ರದಕ್ಕೆ ಸುತ್ತುಗಳು ಅಂತ ಬರುತ್ತೆ. ಅಂದ್ರೆ ಈಗ ನಮ್ಮಲ್ಲಿ ಕ್ರಿಕೆಟ್ ಅಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸುಸ್ತು ಅಂತ ಕೆಲವು ಕಡೆ ಎಲ್ಲ ಮಾಡ್ತಾರೆ. ನಮ್ದೆಲ್ಲ ಇಲ್ಲಿ ಒಂದೇ ಸಲ ಕೋಣ ಓಟ ಹಲಗೆ ವಿಭಾಗ ಅಂದ್ರೆ ಗೋರಿ ಅಂತ ಹೇಳ್ತಾರೆ. ಹಲಗೆ ವಿಭಾಗದನ್ನು ಕೋಣ ಹಲಗೆ ಗುರಿ ಮುಟ್ಟುವ ತನಕ ಕೋಣಗಳು ಎಷ್ಟು ಪ್ರಧಾನವೋ ಹಲಗೆ ಮೇಲೆ ನಿಂತವನು ಕೂಡ ಅಷ್ಟೇ ಪ್ರಧಾನ. ಹಗ್ಗ ವಿಭಾಗದಲ್ಲಿ ಕೋಣಗಳು ಓಡುದು ಕೋಣಗಳು ಎಷ್ಟು ಪ್ರಾಮುಖ್ಯವೋ ಆ ಕೋಣಗಳನ್ನು ಹಗ್ಗ ಹಿಡಿದವನು ಕೂಡ ಅಷ್ಟೇ ಪ್ರಾಮುಖ್ಯ. ಕೋಣಗಳು ಕಡಿಮೆ ಸಮಯದಲ್ಲಿ ಗುರಿ ಮುಟ್ಟಿ ಹಗ್ಗ ಹಿಡಿದವ ಆ ಗುರಿಯನ್ನ ಮುಟ್ತಾ ಇದ್ರೆ ಅದನ್ನ ಪೌಲ್ ಅಂತ ತೀರ್ಮಾನ ಮಾಡ್ತಾರೆ. ಆ ಒಂದು ಕಡಿಮೆ ಸಮಯದಲ್ಲಿ ಅವರು ಬಂದರೂ ಕೂಡ ಅದಕ್ಕೆ ಬಹುಮಾನವನ್ನ ಕೊಡುದಿಲ್ಲ. ಇಲ್ಲಿ ಕೋಣಗಳನ್ನು ಎಷ್ಟು ಪ್ರಾಮುಖ್ಯವೋ ಕೋಣ ಓಡಿಸುವನು ಅಷ್ಟೇ ಪ್ರಾಮುಖ್ಯ. ಹಾಗೆ ಕೋಣ ಎಷ್ಟು ಪ್ರಾಮುಖ್ಯವೋ ಗೋರಿ ಮೇಲೆ ನಿಂತವರು ಕೂಡ ಅಷ್ಟೇ ಪ್ರಾಮುಖ್ಯ. ಆ ರೀತಿ ನಾವು ನಮ್ಮ ನಿಯಮ ಅಂತ ಮಾಡ್ತೇವೆ. ಈ ಸ್ಪರ್ಧಾ ನಿಯಮ ಅಂದಾಗ ಕೆಲವು ಕಡೆ 2-3 ಕಡೆ ಅವಕಾಶನ ಕೊಡ್ತಾರೆ. ಆದ್ರೆ ನಾವು ಯಾವುದೇ ಒಂದು ಸಂಘಟಕರು ಒಂದು ಸ್ಪರ್ಧೆ ಮಾಡಿದಾಗ ಸಂಘಟಕರು ಕೆಲವೊಂದು ನಿಯಮವನ್ನ ಮಾಡ್ತಾರೆ. ಆ ನಿಯಮ ಮತ್ತೊಂದು ಕಡೆ ಇರಲೇಬೇಕಂತೇನಿಲ್ಲ. ನಾವು ನಮ್ಮ ಸಂಘಟನೆ ಸರಿ ಇಂಥ ಒಂದು ನಿಯಮ, ಆ ಏನು ನಿಯಮವನ್ನ ನಾವು ಮಾಡ್ತೇವೆ ಅದು ಪಾಲಿಸುವುದು ಪ್ರಧಾನ. ಅಲ್ಲಿ ಯಾವುದೇ ವ್ಯಕ್ತಿ ರಾಜಕೀಯ ವೈಯಕ್ತಿಕ ಸಂಬಂಧಗಳು ಏನು ಇರೋದು. ಒಂದು ಸಾರ್ವಜನಿಕ ಸ್ಪರ್ಧೆಯಲ್ಲಿ ಬಂದಾಗ ಎಲ್ಲರೂ ಸಮಾನರೇ. ನಾವು ಏನ್ ನಿಯಮ ಮಾಡ್ತೇವೆ ಪ್ರತಿಯೊಬ್ಬರಿಗೂ ಕೂಡ ನಾವು ಹಲವಾರು ಬಾರಿ ಇಲ್ಲಿ ಕೂಡ ಆಗಿದೆ. ಕಡಿಮೆ ಸಮಯದಲ್ಲಿ ಕೋಣಗಳು ಬಂದಿದೆ. ಕೋಣಗಳು ಓಡಿಸುವವನು ಗೆದ್ದೆಲ್ಲ ಬಿದ್ದ. ಆಮೇಲೆ ಗೋರಿ ಮೇಲಿದ್ದವನು ಗುರಿ ಮುಟ್ಟು ಎಂಡ್ ಪಾಯಿಂಟ್ ಅಲ್ಲಿ 1-2 ಕೈ ಬಿಟ್ಟರು. ಅವರು ಕೈ ಬಿಟ್ಟಾಗ ಒಳಗೆ ಬಿದ್ರು. ಗುರಿದ ಆಚೆ ಹೊರಗಡೆ ಬೀಳಲಿಲ್ಲ, ಗುರಿ ಮುಟ್ಲಿಲ್ಲ. ಅದನ್ನ ಫೋನ್ ಮಾಡ್ತೇವೆ ನಾವು. ಯಾಕೆಂದ್ರೆ ಒಂದು ನಿಖರವಾದ ಏನು ನಿಯಮವನ್ನ ಮಾಡ್ತೇವೆ ನಾವು, ಅದು ವ್ಯಕ್ತಿ ಯಾರದೇ ಇರಲಿ ಯಾರದೇ ಸ್ಪರ್ಧೆ ಅಂದ ಮೇಲೆ ಎಲ್ಲ ಸ್ಪರ್ಧಾಳುಗಳು ನಮ್ಗೆ ಸಮಾನ. ಈ ನಿಯಮಗಳು ಎಲ್ಲರಿಗೂ ಒಂದೇ. ಆದ್ರಿಂದ ನಮ್ಮಲ್ಲಿ ಇಷ್ಟು ವರ್ಷ ಸ್ಪರ್ಧೆ ಮಾಡಿದಾಗ ಕಡ್ರಿ ಕಂಬಳದ ನಿಯಮಗಳ ಬಗ್ಗೆ ಯಾರು ಇಲ್ಲಿಗೆ ಎರಡು ಮಾತಾಡಿದವರಿಲ್ಲ. ನಿಯಮ ಅಂದ್ರೆ ನಿಯಮ. ನಮಗೆ ಇವತ್ತು ಎಷ್ಟು ಜನ ಬರ್ತಾರೋ ಅವರೆಲ್ಲ ನಮ್ಗೆ ಅತಿಥಿ ಎಲ್ಲರೂ ಸಮಾನರೇ. ಅವ್ರನ್ನ ನಡ್ಕೊಂಡು ಬರ್ಲಿ, ವೆಹಿಕಲ್ ಅಲ್ಲಿ ಬರ್ಲಿ, ಯಾವ್ದ್ರಲ್ಲೇ ಬರ್ಲಿ, ನಮ್ಮ ವ್ಯಾಪ್ತಿಗೆ ಬಂದಾಗ ಅತಿಥಿ ದೇವೋಭವ ಹಾಗೆ ನಮ್ಮ ಈ ವ್ಯಾಪ್ತಿಗಳಿಗೆ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲಿವರೆಗೆ ನಡೆದಿದ್ದಿಲ್ಲ. ಈ ಒಂದು ಕ್ಷೇತ್ರದ ಮಹಿಮೆ ಏನಂದ್ರೆ ಈ ಸ್ವಾಮಿ ಸಾನ್ನಿಧ್ಯ ಮುಂಭಾಗಕ್ಕೆ ಅಥವಾ ಈ ದೈವ ಸಾನ್ನಿಧ್ಯ ಮುಂಭಾಗಕ್ಕೆ ಬಂದಾಗ ಈ ಪ್ಲೇಸಲ್ಲಿ ಯಾವ ಒಬ್ಬ ವ್ಯಕ್ತಿಯು ಅವನ ಎಷ್ಟು ದುರ್ಬುದ್ಧಿ ಇದ್ರು ಕೂಡ ಅವ ಒಂದು ಪ್ರಾಮಾಣಿಕತನವನ್ನ ಇಲ್ಲಿಂದ ಹೋಗುವ ತನಕ ತೋರಿಸ್ತಾನೆ. ಅವನ ಯಾವುದೇ ದುರ್ಬುದ್ಧಿಗಳು ಅವನಲ್ಲಿ ಇದ್ದು ಮನೋಜ ಸಹಜದ ಬುದ್ಧಿ ಪ್ರತಿಯೊಬ್ಬರಿಗೂ ಇರ್ತದೆ. ಆದ್ರೆ ಆ ವ್ಯಕ್ತಿ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಗುಣದಿಂದ ಅವ ಇಲ್ಲಿ ಬಂದು ನಿಂತಾಗ ಪರಿಸರದೆಲ್ಲ ನಮ್ಮನ್ನೆಲ್ಲ ನೋಡ್ತಾನೆ. ಅವ ಏನು ಒಂದು ಸಮಸ್ಯೆಗಳನ್ನ ಮಾಡೋದಿಲ್ಲ. ಹಾಗೂ ಮನುಷ್ಯನ ಒಂದೆರಡು ಗಮ್ಮತ್ತು ಮಾಡೋದು ನಿಯಮ. ಅದು ಎಲ್ಲೇ ಒಂದು ಕಡೆ ಹಾಗೆ ಇದ್ದು ಮಾತ್ರ ಎಲ್ಲದೂ ಒಂದೇ ರೀತಿ ಇರೋದಿಲ್ಲ. ತಮಾಷೆಗಾಗಿ ಒಂದೆರಡು ಮಾತಾಡೋದು ಬಿಟ್ರೆ ಆಂತರಿಕವಾಗಿ ಯಾವುದೇ ಘರ್ಷಣೆಗಳು ಇಲ್ಲಿವರೆಗೆ ನಡೆದಿಲ್ಲ. ಅದು ಈ ಸ್ವಾಮಿಯ ಒಂದು ಅನುಗ್ರಹ, ಸ್ಥಳದ ಒಂದು ದೈವ ದೇವರುಗಳ ಶಕ್ತಿ, ನಮ್ಮ ಶಕ್ತಿ ಅಲ್ಲ. ನಮ್ಮ ಶಕ್ತಿಲಿ ಮಾನವ ಶಕ್ತಿ ಜೀರೋ. ಮಾನವ ಏನೂ ಅಲ್ಲ. ಮಾನವನ ನಾವೆಲ್ಲ ದೇವರ ಮುಂದೆ ಒಂದು ಪ್ರದಕ್ಷಿಣೆ ಮಾಡುವಾಗ ಒಂದು ಸುತ್ತು ಬರುವ ಉದ್ದೇಶವೇ ನಾನು ನಿನ್ನ ಮುಂದೆ ಜೀರೋ ಅಂತ. ಆ ಪ್ರದಕ್ಷಿಣಕ್ಕೂ 3 ಸುತ್ತಿದೆ ಅಂತೆ. 1 ಸುತ್ತು ಪ್ರದಕ್ಷಿಣೆ ಬಂದ್ರೆ ನಮ್ಮ ಸ್ವಂತಕ್ಕೆ, 2 ಸುತ್ತು ಪ್ರದಕ್ಷಿಣೆ ಬಂದ್ರೆ ನಮ್ಮ ಪರಿಸರದಕ್ಕೆ, 3 ಸುತ್ತು ಪ್ರದಕ್ಷಿಣೆ ಬಂದ್ರೆ ಇಡೀ ಪ್ರಪಂಚಕ್ಕೆ ಅಂತ. ಅದಕ್ಕೆ ಹಿಂದಿನವರು 5 ಸುತ್ತು ಹಾಕ್ಲಿಕ್ಕೆ ಆಗದೆ ಇದ್ರು 3 ಸುತ್ತಾರು ತಿರುಗು ಮಾರೆ ಅಂತ.
ಇವತ್ತು ನೀವು ಕೆಲವರು ನೋಡಿದ್ರೆ ಖಾಲಿ ಒಂದೇ ಸುತ್ತು ತಿರುಗಿ ಬಿಡ್ತಾರೆ, ಅವ್ರ ಸ್ವಂತಕ್ಕೆ ಮಾತ್ರ ಅಂತೆ ಅವ್ರಿಗೆ ಪ್ರಯೋಜನ ಬೇಡ್ಕೊಳ್ಳು. ಅಂದ್ರೆ ಶಾಸ್ತ್ರದಲ್ಲಿ ಸುತ್ತಿ ಯಾಕೆ ತಿರುಗಬೇಕಂದ್ರೆ ಮತ್ತೆ ಇದು ನಂಗೂ ಗೊತ್ತಿದ್ದಿಲ್ಲ. ಮತ್ತೊಂದು ವೃತ್ತಾಕಾರ, ನಮ್ಮ ನೋಡಿ ಜಾಗಂಟೆಗಳು ವೃತ್ತಾಕಾರ, ಗಂಟೆಗಳು ವೃತ್ತಾಕಾರ. ನಾವು ಒಂದು ರೌಂಡ್ ತಿರುಗಿ ನಮಸ್ಕಾರ ಮಾಡೋದಂದ್ರೆ ಸ್ವಾಮಿ ಅಥವಾ ದೇವರ ಮುಂದೆ ಮನುಷ್ಯ ಜೀರೋ ಏನು ಅಲ್ಲ. ಏನು ಅಲ್ಲ. ಇವತ್ತು ನಾವು ಹೇಳ್ತೇವೆ, ನಾವು ಇವತ್ತು ಆ ಮನೆ ಮಾಡ್ತಾ ದೇವರಿಗೆ ನಾವೇನು ಮಾಡಿ ಕೊಡ್ತಾನೆ, ದೇವರೇನು ನಮ್ಗೆ ಅಲ್ಲಿ ಅವ ಮನೆ ಮಾಡುವಾಗ ನಮ್ಮನ್ನ ಅವ ತೊಡಗಿಸಿಕೊಡು. ಮತ್ತೆ ದೇವರಿಗೆ ಯಾವುದೂ ಬೇಡ. ಇವತ್ತು ದೇವರಿಗೆ ನೀವು ಒಮ್ಮೆ ಮನೆ ಮಾಡಿ ಮತ್ತೆ ಬಿಸಿಲಿಗೆ ಹಾಕಿದ್ರೆ ಮಾತ್ರ ನಿಮ್ಮನ್ನು ಕೇಳ್ತಾರೆ ಬಿಟ್ರೆ ದೇವರು ಪ್ರಕೃತಿಯಲ್ಲಿ ಪ್ರತಿ ಅನುರೇಣು ತನಗಳಲ್ಲಿ ದೇವರಿದ್ದಾರೆ. ಅವ ಯಾವುದನ್ನು ಅಪೇಕ್ಷೆ ಪಡುದಿಲ್ಲ. ನೀವು ಒಳ್ಳೆ ರೀತಿಯಲ್ಲಿ ಒಂದು ಮನೆ ಮಾಡಿ ಮತ್ತೆ ಪುನಃ ಬಿಸಿಲು ಹೊಡೆದ್ರೆ ಮಾತ್ರ ನಿಮ್ಮನ್ನು ವಿಚಾರಿಸ್ತಾರೆ. ದೇವರಿಗೆ ಮನೆ, ಚಿನ್ನ, ಆಭರಣ ಯಾವುದೂ ಬೇಕಿಲ್ಲ. ನಾವು ನಮ್ಮ ಒಂದು ಮಾನಸಿಕ ನೆಮ್ಮದಿಗೆ, ಒಂದು ಮನಸ್ಸಿನ ಒಂದು ಕೇಂದ್ರೀಕೃತಕ್ಕಾಗಿ ಮೂರ್ತಿ, ಅಲಂಕಾರ ಇವುಗಳೆಲ್ಲ ಮನುಷ್ಯನ ಚಂಚಲ ಮನಸ್ಸು ಕೇಂದ್ರೀಕೃತಕ್ಕೆ ಮಾಡುವಂತ. ಇಲ್ಲಿ ಸ್ಪರ್ಧೆ ಎರಡು ತರ ಹಗ್ಗ ವಿಭಾಗ ಮತ್ತೆ ಗೋರಿ ವಿಭಾಗ ಅಂತ 2 ವಿಭಾಗ ಮಾಡ್ತಾರೆ. ಅದೇ ಇದು ಕೋರಿಗಳು ಮತ್ತೆ ಎರಡು ಸ್ಪರ್ಧೆನೂ ಮಾಡ್ಬೋದಾ? ಇಲ್ಲ, ಒಂದು ಕೋಣ ಹಗ್ಗ ವಿಭಾಗದಲ್ಲಿ ಭಾಗವಹಿಸಿದ ಕೋಣ ಗೋರಿ ವಿಭಾಗದಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲ. ಗೋರಿ ವಿಭಾಗದಲ್ಲಿ ಭಾಗವಹಿಸಿದ ಕೋಣ ಹಗ್ಗ ವಿಭಾಗದಲ್ಲಿ ಭಾಗವಹಿಸ್ಲಿಕ್ಕೆ ಇಲ್ಲ, ಅನುಮತಿ ಇಲ್ಲ. ಈ ಬಾರಿ ಒಂದು ಎಕ್ಸ್ಟ್ರಾ ಸೇರ್ಪಡೆ ಮಾಡಿದ್ದಾರೆ, ಕಿರಿಯ ವಿಭಾಗ. ಕೆಲವರು ನೋಡಿ, ಕೆಲವೊಂದು ಕಡೆ ಸೀನಿಯರು, ಜೂನಿಯರು, ಸಬ್ ಜೂನಿಯರ್ ಬೇರೆ ಬೇರೆ ವಿಂಗಗಳಿರ್ತವೆ. ನಮ್ಮದಲ್ಲಿ ಇಲ್ಲಿ ನಾವು ಏನಿಲ್ಲ, 2 ವಿಭಾಗಗಳನ್ನು ಮಾಡಿದ್ರೆ. ಈ ಬಾರಿ ಜೂನಿಯರ್ ಅಂತ 2 ಹಲ್ಲಿನಿಂದ ಒಳಗಿನ ಒಳಗೆ 2 ಹಲ್ಲನ್ನು 4 ಹಲ್ಲಲ್ಲ ಇಲ್ಲ, ಕೋಣಗಳಿಗೆ ಹಲ್ಲಿನ ಲೆಕ್ಕ 2, 4, 6 ಬರು. 7 3 ಹಲ್ಲು ಬರುದೇ. ಈ ಕೋಣಗಳಿಗೆ ಹಲ್ಲು ಉದ್ರಿ ಹೋದ್ಮೇಲೆ 2 ಬರು ಕೋಣ. 2, 4 ಹಾಗೆ ಅನ್ಸುತ್ತೆ. ಕುರಿಗಳಿಗೂ ಹಾಗೆ. ಪ್ರಾಣಿಗಳ ಕುರಿ ಸಂಪರ್ಕ ಇಲ್ಲ, ಅದ್ರ ಪ್ರಾಣಿಗಳ ಹೌದೌದು ಅದು ಬರುದು ಹಾಗೆ 2 ಒಂದೇ ಸಲ ಬರುವಂತ. ಅದೇನೋ ಒಂದು ದೈವ ಸಂಕಲ್ಪ. ಅಸಲು ಈ ಬಾರಿ ಒಂದು ಎಷ್ಟು ನಾವು ಮಾಡಿದೆ, ಇಲ್ಲಿವರೆಗೆ ಇರ್ಲಿಲ್ಲ. ಮುಂಚೆ ಎಲ್ಲ 6 ಹಲ್ಲುವರೆಗೂ ಅಲ್ಲ, ಮೊದಲು 2 ಜೂನಿಯರ್ ಸೀನಿಯರ್ ಏನಿಲ್ಲ. ಹಿರಿಯ ನಾಗರಿಕರು, ಕಿರಿಯ ನಾಗರಿಕರು ಮನುಷ್ಯರು ಹೇಳಿದ ಹಾಗೆ ಎಲ್ಲರೂ ಒಂದೇ. ಈ ಸಲ 4 ಹಲ್ಲು ಮಾಡ್ಬೇಕಂತಿತ್ತ. ಅಲ್ಲ, ಇವಾಗ ಕಿರಿಯರ ವಿಭಾಗ ಅಂದ್ರೆ 2 ಹಲ್ಲಿಂದ ಹಲ್ಲು ಆಗದೆ ಇದ್ದವರು ಮತ್ತೆ 2 ಹಲ್ಲು. 35, 36ನೇ ವರ್ಷ ಮುಂಚೆ ಕೆಲವು ತಲೆಮಾರಿನಿಂದ. ಆ ದೇವಸ್ಥಾನ ಸ್ಥಾಪನೆ ಆಗಿ 800 ವರ್ಷ ಆಗಿದೆ. ಆವಾಗಲಿಂದ ಇದ್ರದ್ದು ಹಿಂದಲ್ಲ ದೈವಸ್ಥಾನ. ಈಗ ಈ ಕೋಟಿ ಚೆನ್ನೆಯರ ಸೃಷ್ಟಿ ಆದಾಗ ಈ ಕಂಬಳಗಳು ಶುರು ಮಾಡಿದ ಕೋಟಿ ಚೆನ್ನೆಯ ಸ್ಪರ್ಧೆ ಇದೆ. ಕೋಟಿ ಚೆನ್ನೆಯರು ಈ ಗದ್ದೆ ಉಳುಮೆ ಎಲ್ಲ ಮಾಡ್ತಾ ಇದ್ದಾರೆ. ಆವಾಗಿಂದ ಈ ಕಂಬಳ ಸ್ಪರ್ಧೆಗಳು ಬಂತು. ಕೋಟಿ ಚೆನ್ನಯ್ಯ ಅಂದ್ರೆ ಈ ದೈವಗಳು ಈ ಗರಡಿ ಮನೆಯಲ್ಲಿ ಇರ್ತಾವಲ್ಲ, ಗರಡಿಯಲ್ಲಿ ದೇವಸ್ಥಾನದಲ್ಲಿ ದೇವರು, ಇಲ್ಲಿ ದೈವ ಅಂತ ಹೇಳ್ತಾರೆ. ಹಾಗೆ ಗರಡಿ ಅಂತ ಒಂದು ವರ್ಗ, ಬಿಲ್ಲ ವರ್ಗದವರಕ್ಕೆ ಪ್ರಧಾನ ಅರ್ಚಕರು ಬಿಲ್ಲವರ, ಅವ್ರದ್ದೇ ಗರಡಿ. ಅದಕ್ಕೆ 3/4 ಸೆಟ್ ಅಂತ ಸೆಟ್ ಬಂಟರು ಇದ್ದಾರೆ ಜೊತೆಯಲ್ಲಿ. ಅದ ದೇವಯಾನಿ ಅಂತೇಳಿ ಬರ್ತಾರೆ. ಆಮೇಲೆ ಬಂಟರು ಅವನಿಗೆ ಕೋಟಿ ಚೆನ್ನರ್ನ ಇದು ಮಾಡಿದೆ, ಕಥೆಯಲ್ಲಿ ಬರ್ತಾರೆ. ಅದು ಆದ್ರಿಂದ ಬಂಟ ಸಂಪ್ರದಾಯದಲ್ಲಿ ವ್ಯವಸ್ಥಾಪಕರು ಇರ್ತಾರೆ. ಅದು ಅರ್ಚನೆಗಳೆಲ್ಲ ಬಿಲ್ಲವರು ಮಾಡ್ತಾರೆ. ಕೋಟಿ ಚೆನ್ನಯ್ಯ ಅಂತಾರ ಅವಾಗಿನ. ಈಗ ಬೆಂಗಳೂರಲ್ಲಿರೋ ಗರಡಿ ಮನೆ ಮತ್ತೆ ಇಲ್ಲಿನ ಗರಡಿ ಮನೆ ಒಂದೇ ಇರುತ್ತೆ? ಅಲ್ಲಲ್ಲ, ಅಲ್ಲಿ ಗರಡಿ ಮನೆ ಇಲ್ಲಿ ಗರಡಿ ಮನೆ ವ್ಯತ್ಯಾಸ ಅಂದ್ರೆ, ಬೆಂಗಳೂರು ಸೈಡ್ ನಲ್ಲಿ ಗರಡಿ ಮನೆ ಅಂದ್ರೆ ನಿಮ್ಮ ಕುಸ್ತಿ ಅಲ್ಲಿ ಬೇರೆ. ಇದು ಗರಡಿ ಮನೆ ಅಂದ್ರೆ ಧಾರ್ಮಿಕ, ಇಲ್ಲಿ ದೇವರ ಪೂಜೆ. ನಮ್ಮಲ್ಲಿ ಬೇರೆ ಬಂಟ ನಾವು ದೈವ ಪೂಜೆ ಮಾಡ್ತೇವಲ್ಲ, ಹಳಿಯಮ್ಮ, ನಂದಿ, ಚಿಕ್ಕು, ಪಂಜೋಳ ದೈವ ಪೂಜೆಗಳು ಮಾಡ್ತೇವಲ್ಲ, ಅಲ್ಲಿ ಗರಡಿ ಮನೆಯಲ್ಲಿ ಕೋಟಿ ಚೆನ್ನಯ್ಯ, ಮೈದಾಳಮ್ಮ, ಆಮೇಲೆ ಜೋಪುರುಷ ಅಂತ ಇರ್ತಾನೆ, ಇವೆಲ್ಲ ಇರ್ತವೆ. ಕೋಟಿ ಚೆನ್ನಯ್ಯರು ದೇವಸ್ಥಾನ ಗರಡಿಯಲ್ಲಿ ಬೇರೆ ಶಿವರಾಯ, ಕೋಟಿ ಚೆನ್ನಯ್ಯ, ಮತ್ತೆ ಮತ್ತೊಬ್ಬರು ಶೆಟ್ಟರು ಇರ್ತಾರೆ ಮಧ್ಯ, ಅವ್ರನ್ನ ಇದು ಮಾಡೋದು. ಮೈದಾಳಮ್ಮ ಅಂತ ಅವಳ ಸಾಕಿದ ಒಬ್ರು ಇರ್ತಾರೆ, ಅವ್ರೆಲ್ಲ ಬರ್ತಾರೆ. ಅದು ಗರಡಿ. ನಿಮ್ದು ಆ ಕಡೆ ಗರಡಿ ಅಂದ್ರೆ ಕುಸ್ತಿ, ಗರಡಿ ಮನೆ. ಕುಸ್ತಿ ಮಾಡು, ಕರಾಟೆ ಇದ್ದ ಹಾಗೆ ಗರಡಿ ಮನೆ. ಕರಾಟೆ ಬೇರೆ, ಬೆಲ್ಟ್ ಅದೇ ಗರಡಿ ಮನೆ ಇದೆ.
ಇಡೀ ಗರಡಿ ಮನೆ. ಆ ಗರಡಿ ಮನೆ ಬೇರೆ ಈ ಗರಡಿ ಮನೆ ಸುಮಾರು ಜನ ಸೇರ್ತಿತ್ತಲ್ಲ. 2-3 ಗಂಟೆ ಮೇಲೆ ಸರ್. 3,000 ಜನ ಆಗ್ತಾ? 3,000 ಜನ ಆಗ್ತದೆ. ಯಾವ್ದು 3,000 ಜನ ಆಗುದು 4:30-5 ಗಂಟೆ ಮೇಲೆ. ಇಲ್ಲಿ ಸಂಬಳಗಳ ಇದಾಗುದೇ ಹಾಗೆ 4-5 ಗಂಟೆ ಮೇಲೆ. 5 ಗಂಟೆ ಮೇಲೆ. ಹ್ಮ್. ಮತ್ತೆ 7 ಗಂಟೆ ತನ ಇರ್ತಿತ್ತಲ್ಲ. ಅದನ್ನು ಮುಕ್ತ ಈ ಮನೆ ಅವರಿಗೆ ಕೋಣಗಳ ಇವತ್ತಿಗೆ ಇಲ್ಲೇ ಸಮೀಪದ 2 ಕಂಬಳ ಇದಾವೆ ಇಲ್ಲಿ ಹೊಸಮಠ. ಇವತ್ತೇ ಇದೆಯಾ? ಹೌದು. ಡಿವೈಡ್ ಆಗ್ತದೆ. ಅಲ್ಲಿ ಇಡೂರು ಕೊಯ್ನಡಲ್ಲಿದೆ. 2-3 ಕಡೆ ಇರೋದ್ರಿಂದ ಮಾಹಿತಿ ಕೊಟ್ರೆ ನನಗೆ. ಅದು ನಾವೇನು ಅನುಭವಿಗಳಂತಲ್ಲ, ನಮ್ಮ ಗಮನಕ್ಕೆ ಏನ್ ತಿಳಿದಿದೆ ನಮಗೆ ನಮ್ಮ ಇದ್ರಲ್ಲಿ ತಿಳಿದವರು ಇವಾಗ ಅವರೇ. ಅದೇ ತಿಳ್ಕೊಳ್ಬೇಕಂದ್ರೆ ಅವ್ರ ಹತ್ರ ನಮಗೆ ತಿಳಿಲಿಕ್ಕೆ ಆಗಿಲ್ಲ ಸರ್. ನಾವು ಸಾಲ್ತಿನಲ್ಲಿ ಸ್ವಲ್ಪ ಮಾವದ ಇವರಿಗೆಲ್ಲ ಹಿಡಿಕೊಂಡ ದೂರ ಇರ್ತಾ ಅವು ನಮ್ಮ ಮನ ಜ್ಞಾನೋದಯ ಆಗುವಾಗ ಇಲ್ಲೆಲ್ಲ ದಾರಿ ತಪ್ಪಿತ್ತು. ನಮಗದು ಒಂದು ತಾಳೆಗರಿ ಒಂದು ಸಿಕ್ಕಿದೆ. ಅದು ಒಬ್ಬರು ಕೊಂಕಣಿಯವರ ಹತ್ರ ಇದ್ದರು. ಅವರು ಮಂಜರಿ ಕೊಟ್ಟರು. ನನ್ನ ಹತ್ರ ಅವ್ರು ಹೇಳಿದ್ರು ಮಂಜರಿ ಚಂದ್ರಮಾಸ್ತಿ ಇಂಥಲ್ಲಿ ಇತ್ತಂತ. ಕಡೆ ಅವರು ತೀರುವರು ಮಂಜರಿ ತೀರಿ. ಆ ಮನೆಯಲ್ಲಿ ಪ್ರಶಸ್ತಿ ಇರುವವರು ಅಲ್ಲೊಂದು ದೇವಸ್ಥಾನವಿದೆ, ಅದು ನೋಡುವುದೇ ಸುಸುತ್ತೆ. ಇನ್ನು ಮುಂದಿನ ಜನರೇಷನ್ಗಳೆಲ್ಲ ಮೊಬೈಲ್ ಪೂಜೆ ಮಾಡ್ದಂಗೆ ದೇವ್ರ ಪೂಜೆ ಮಾಡಿ ಇಲ್ಲಿ ಕ್ಯಾಮ್ರಾದಲ್ಲೇ ಪೂಜೆ ಆಗ್ಬೋದು ಮುಂದೆ. ಈಗ ಆಗ್ತಿದೆ ಸರ್. ಹೌದು. ಈಗ ನಾವು ಲಾಸ್ಟ್ ಟೈಮ್ ಒಂದು 2 ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಅವಳ ಮಗಳೆಲ್ಲ ಇಬ್ಬರು ಹೊರಗೆ ವಿಡಿಯೋ ಕಾಲ್ ಮಾಡಿ ಸತ್ಯನಾರಾಯಣ ಕತ್ತಿ ತೋರಿಸ್ತಿದ್ರು. ಸತ್ಯನಾರಾಯಣ ಕತ್ತಿ ನಾನು ಅವ್ರನ್ನ ಫಾಲೋ ಅಪ್ ಮಾಡ್ತಾ ಅಂದ್ರೆ ಸುಮ್ಮನೆ ದೂರ ನೋಡ್ತಾ ಇದ್ದೆ. ಅವರು ಬಂದು ಸತ್ಯನಾರಾಯಣ ಪ್ರಸಾದ ತಕೊಂಬಲ್ಲರಿಗೆ ಅವ್ರು ಕೈ ಮುಗಿಲಿಲ್ಲ. ಮಗಳಿಗೆ ತೋರಿಸ್ಕೊಂಡು ಕೈ ಮುಗಿ ಅಲ್ಲಿ ಬಟ್ಟೆ ಮಂಗಳಾರತಿ ಮಾಡ್ತಾರೆ, ಇದು ಮಾಡ್ತಾ ಇದ್ರು. ಮಸ್ತ್. ನಾನು ಫ್ರೆಂಡ್ಲಿ ಮಾತಾಡೋದು. ನಾವು ಮಾತಾಡೋ ಯಾರಿಗೆ ಮನ್ಸು ನಮಸ್ಕಾರ ಎಷ್ಟೊತ್ತಿನ ಹೌದು ಮಗಳ ಕೈ ಮಾತಾಡ್ರೆ ಹೌದು ಮಗಳ ಕೈ ಮುಗಿದಾಳ ಹೌದು ಮಗಳ ಕೈ ಮುಗ್ದ ಸರಿ. ನೀವು ಸುಮಾರು ಹೊತ್ತಾಯ್ತಲ್ಲ ಬಂದು ಪೂಜಾ ಪಾಲರಿಗೆ ಇಲ್ಲೇ ಇದ್ದಿಲ್ಲ, ನೀವು ಒಂದ್ಸಲ ಕೈ ಮುಗಿದ್ರೆ ಆಗ್ತಿಲ್ಲ ಯಾಕೆ? ಕೈ ಮುಗಿದ ಅಲ್ಲ ಅದ್ರಲ್ಲೇ ಬಿಸಿ ಇದ್ರು ಅವ್ರು. ಈ ವ್ಯವಸ್ಥೆ ಅಂತ ಗೊತ್ತಾ ಸರ, ನಾವು ತುಂಬಾ ನೋಡ್ತೇವೆ ಅದನ್ನ ಸ್ಪಾಟ್ ಅಲ್ಲಿ ಹೇಳ್ಬಾರ್ದು. ಅದೇ ಈಗ ನೀವೇ ಒಂದ್ ಸಣ್ಣ ತಪ್ಪು ಮಾಡಿದಾಗ ನಿಮ್ಗೆ ಆ ಸ್ಪಾಟ್ ಅಲ್ಲಿ ನಾವು ಸಾರ್ವಜನಿಕವಾಗಿ ಹೇಳ್ಬೇಕು. ನೀವು ಸಿಂಗಲ್ ಆಗಿ ಸಿಕ್ಕಿದಾಗ ಕೆಲವು ಸಲ ಅರಿವಿರುದ್ಧ ಆಗುತ್ತೆ. ಗೊತ್ತಿದ್ದು ಮಾಡುದಿಲ್ಲ. ಕೆಲವೊಂದು ತಪ್ಪುಗಳು ಗೊತ್ತಿದ್ದು ಮಾಡುದು ಬೇರೆ. ಕೆಲವು ಪರಿಸ್ಥಿತಿ ಸರಿಯಾಗಿ ಒಂದ್ಸಲ ತಪ್ಪುಗಳಾಗುತ್ತೆ. ಆವಾಗ ನೀವು ಸಿಂಗಲ್ ಆಗಿ ಹೇಳಿದಾಗ ಬದಲಾವಣೆ ಆಗುತ್ತೆ. ಏನ ಎಂತ ಮಾಡ್ತಿದ್ದೆ ನೀನು ಪಬ್ಲಿಕ್ ಕಡೆ ಏನಿಗೆ ಕೊಲ್ತೀನಿ ನಾನು. ಅದು ನಿಜ. ನಮ್ಮನ್ನು ಆಶೀರ್ವಾದ ಮಾಡಿ ಮುಂದೆ ಚಾನಲ್ ಚೆನ್ನಾಗಾಗ್ಲಿ. ನಾವು ಗುರುವಾದ್ರಿಂದ ನಾನು ಓದ್ತಾ ಇದ್ದೆ, ಇಲ್ಲಾಂದ್ರೆ ನಾ ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪೂರಾ ಸ್ಟಾರ್ಟ್ ಮಾಡಿದ್ದಾರೆ. ಕಮಲಕ್ಕೆ ಮಾತ್ರ ಸಾಕಿದೆ, ಬೇರೆ ಏನಕ್ಕೂ ಮಾಡಲ್ಲ. ಇಲ್ಲ